ಮದುವೆಯಾದ 2 ತಿಂಗಳಿಗೆ ಗಂಡ ನಾಪತ್ತೆ, ಪತ್ನಿ ಗೃಹ ಬಂಧನ. ಇದೊಂದು ಕರುಣಾಜನಕ ಕತೆ. ಅಯ್ಯೋ ವಿಧಿಯಾಟ, ಯಾರಿಗೂ ಬೇಡ ಈ ಪರಿಪಾಟಲು. ಮದುವೆಯಾದ 2 ತಿಂಗಳಿಗೆ ಗಂಡ ನಾಪತ್ತೆಯಾದ ಹಿನ್ನೆಲೆ ಓರ್ವ ಮಹಿಳೆ ಮಾನಸಿಕ ಸ್ಥಿಮಿತ ಕಳೆದುಕೊಂಡ ಘಟನೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ವಡಗೇರಿ ಗ್ರಾಮದಲ್ಲಿ ನಡೆದಿದೆ. ಶಂಕರವ್ವ ಸೇಬಿನಕಟ್ಟೆ ಎಂಬ ಮಹಿಳೆಯನ್ನ ತವರು ಮನೆ ಪೋಷಕರು ಕೊಟ್ಟಿಗೆಯಲ್ಲಿ ದನಗಳ ರೀತಿ ಕಟ್ಟಿ ಹಾಕಿ ಗೃಹ ಬಂಧನದಲ್ಲಿಟ್ಟಿದ್ದಾರೆ. ಶಂಕರವ್ವನ ತಂದೆ ತಾಯಿ ಕೂಲಿ ಕೆಲಸ ಮಾಡುತ್ತಿದ್ದು, ಈಕೆಗೆ ಕೊಟ್ಟಿಗೆಯಲ್ಲೇ ಊಟ ಉಪಹಾರ ಕೊಟ್ಟು ಕೆಲಸಕ್ಕೆ ಹೋಗ್ತಿದ್ದಾರೆ. ಈಕೆಯ ಹಗ್ಗ ಬಿಚ್ಚಿ ಬಿಟ್ರೆ ತಾಯಿ ಮೇಲೆ ಹಲ್ಲೆ ಮಾಡ್ತಾರೆ, ಜೊತೆಗೆ ಬಾವಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸುತ್ತಾರೆ. ಇದರಿಂದ ಪೋಷಕರು ಭಯಗೊಂಡು ಕೊಟ್ಟಿಗೆಯಲ್ಲಿ ಕಟ್ಟಿ ಕೂಲಿಗೆ ಹೋಗ್ತಿದ್ದಾರೆ ಎನ್ನಲಾಗ್ತಿದೆ. ಸದ್ಯ ಮಗಳ ಚಿಕಿತ್ಸೆಗೆ ಹಣವಿಲ್ಲದೆ ತಂದೆ ತಾಯಿ ಪರದಾಡುತ್ತಿದ್ದಾರೆ. 7 ವರ್ಷದ ಹಿಂದೆ 2018 ಫೆಬ್ರವರಿನಲ್ಲಿ ಈಕೆಯ ಮದುವೆ ಪಿಟ್ಟಪ್ಪ ಎಂಬ ವ್ಯಕ್ತಿ ಜೊತೆ ನಡೆದಿತ್ತು. ಮದುವೆ ನಂತರ ಇಬ್ಬರು ದುಡಿಯೋದಕ್ಕೆ ಬೆಂಗಳೂರಿಗೆ ಹೋಗಿದ್ರು. ಅಲ್ಲಿಂದ ಪತಿ ನಾಪತ್ತೆಯಾಗಿದ್ದಾರೆ ಎನ್ನಲಾಗ್ತಿದೆ. ಸದ್ಯ ಈಕೆಯ ಚಿಕಿತ್ಸೆಗೆ ಸಹಾಯ ಮಾಡಿ ಎಂದು ಕುಟುಂಬಸ್ಥರು, ಸ್ಥಳೀಯರು ಮನವಿ ಮಾಡಿದ್ದಾರೆ.